ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಿಸ್ಟರ್ ಬ್ಲಾಗ್ಸ್. ಇವತ್ತು ಪ್ಲ್ಯಾನ್ಸ್ ಏನಂದರೆ, ನಾವಿವತ್ತು ಬೆಳಗ್ಗೆ ಎದ್ದು ಗುಡಿಗೆ ಹೋಗಿ ಬಂದಿದ್ದೀವಿ, ಇಲ್ಲಿ ಹತ್ತಿರದಲ್ಲಿರೋ ಟೆಂಪಲ್ಗೆ. ಆಮೇಲೆ ನಾವೆಲ್ಲ ರೆಡಿಯಾಗಿ ಇಲ್ಲೇ ಇಟ್ಟಿಗೆ ಭೀಮಮ್ಮ ಅಂತಂದು ಒಂದು ಟೆಂಪಲ್ಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಇಲ್ಲಿ ನೋಡಿ ನನ್ನ ಮಗ ನಾನು ಮೇಲೆ ಕೂಡಿಸ್ಕೊಂಡಿದ್ದೀನಿ, ಒಟ್ಟು ಸುಮ್ಮನಿರಲಿಲ್ಲ. ಯಾಕಂದರೆ ಏನಂತಾರಲ್ಲ, ಇದು ಮನೆಯಲ್ಲಿ ಎಲ್ಲ ಒಂದು ಸೆಕೆಂಡು ನಮಗೆ ಗೊತ್ತಿರಲ್ಲ. ಮಕ್ಕಳು ಯಾವಾಗ ಅವ್ರ ಪಪ್ಪ ಬಂದಿದ್ದ ತಕ್ಷಣ ಅವ್ರ ಪಪ್ಪನಿಂದನೇ ಹೋಗ್ತೀನಿ ಅಂತಾರೆ. ಯಾಕಂದರೆ ನಾವು ಕಾರಲ್ಲಿ ಬೈಕಲ್ಲಿ ಕೂರಿಸ್ಕೊಂಡು ಅಡ್ಡಾಡೋಕ್ಕಾಗಲ್ಲಲ್ಲ, ಅದಕ್ಕೆ ಅವರಂದರೆ ಇಷ್ಟ. ಈಗ ನಾವು ಇಟ್ಟಿಗೆ ಭೀಮಮ್ಮ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಅಲ್ಲಿ ಫೇಮಸ್ ಏನಂದರೆ ಹೇಳ್ತೀನಿ. ಇಲ್ಲಿ ನೋಡಿ ನನ್ನ ಮಗ ಸುಮ್ಮನೆ ಕೂಡ್ತಿಲ್ಲ ನೋಡಿ, ನಿಂತ್ಕೊಂಡು ಗಾಡಿ ಓಡಿಸ್ತಿದ್ದಾನೆ. ಆಮೇಲೆ ಅಡ್ವಾನ್ಸ್ ಹ್ಯಾಪಿ ಯುಗಾದಿ ಎಲ್ಲರಿಗೂ. ನೋಡಿ ತಿರುಗಿ ಓಡಿಸ್ತಿದ್ದಾನೆ ನೋಡಿ, ಒಟ್ಟು ಸುಮ್ಮನಿರಲಿಲ್ಲ. ಮತ್ತೆ ತೊಂದರೆ ಆಗುತ್ತೇನಂತ ಅಂಜಿಕೆಗೆ ನಾನು ಮತ್ತೆ ಎತ್ಕೊಂಡ್ಬಿಟ್ಟಿದ್ದೀನಿ ನನ್ನ ಮಗನ್ನ. ಆದರೂ ಆಳಕತ್ತಿದ್ದೀನಿ ನೋಡಿರಿ ಎತ್ಕೊಂಡಿರೋದಕ್ಕೆ. ಆ ಥರ ಯಾರೂ ಬಿಡೋಕ್ಕೆ ಹೋಗಬೇಡಿ ಡ್ರೈವಿಂಗ್ ಮಾಡೋ ಹೊತ್ನಾಗ. ಕರ್ಕೊಂಡು ಅದು ನೋಡಪ್ಪ ಇದು ನೋಡಪ್ಪ ಅಂತ ಹೇಳಿದ್ರೂ ಆವಾಗ ಸ್ವಲ್ಪ ಸುಮ್ಮನೆ ಆಗಿದ್ದಾನೆ. ಒಟ್ಟು ಸುಮ್ಮನೆ ಇರಲಿಲ್ಲ, ಅಲ್ಲೇ ಹೋಗ್ತೀನಿ ಅಂತ ಹೇಳ್ದೆ. ಒಮ್ಮೆ ರೂಢಿ ಬಿತ್ತಂದ್ರೆ ಮುಗೀತ್ರಿ ಅದು. ಪಾಪ ಹತ್ತು ಸುಮ್ಮನೆ ಆಚೆ ಅಲ್ಲಿ ಇಲ್ಲಿ ನೋಡಿ ಮಲ್ಕೊಂಡ್ಬಿಟ್ಟ, ನಿದ್ದೆ ಮಾಡ್ತಿದ್ದಾನೆ ನೋಡಿ. ಈಗ ಇನ್ನು ಮಲ್ಕೊಂಡು ಎದ್ದೋಳಷ್ಟರಲ್ಲಿ ನಮ್ಗೆ ಟೆಂಪಲ್ ಬಂದೇ ಬಿಡುತ್ತೆ. ಒಂದು ಹಾಫ್ ಆನ್ ಅವರ್ ಆಗ್ಬೋದು ನಮ್ಮ ಊರಿಂದ. ಇವತ್ತು ಅಮಾವಾಸ್ಯೆ ಅಲ್ಲ, ಹಾಗಾಗಿ ನಮಗೆ ಹೋಗಿ ಅಂದರೆ ಅಮಾವಾಸ್ಯೆಗೇನು ಹೋಗಲ್ಲ, ಸುಮ್ಮನೆ ಹಾಗೆ ಹೋಗಿದ್ದೀವಿ ನಾವು. ಹೋಗಿಲ್ಲ ನೋಡಿಲ್ಲ, ಭಾಳ ದಿನ ಆಗಿಬಿಡ್ತೀವಿ ಹೋಗಿ. ಅದಕ್ಕಂತಂದು ಹೋಗಣ್ರಿ ಅಂತ ಹೇಳಿದ್ದೆ, ಅದಕ್ಕೆ ಕರ್ಕೊಂಡು ಹೋಗಿದ್ದೇನೆ. ನನ್ನ ಮಗ ಹುಟ್ಟಿಂದನೂ ಬರಬೇಕು ಅಂತ ಹೇಳ್ಕೊಂಡಿದ್ದೀನಿ, ಅದಕ್ಕೆ ಬಂದಿದ್ದೀನಿ ನೋಡಿ. ಟೆನ್ಷನಲ್ಲಿ ಆ ಮಗುನ ಎತ್ಕೊಂಡು ನಾನು ಫೋನ್ ಸೀದಾ ಹಿಡ್ಕೊಂಡಿಲ್ಲ, ಉಲ್ಟಾ ಪಲ್ಟಾ ಹಿಡ್ಕೊಂಡ್ಬಿಟ್ಟಿದ್ದೀನಿ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ನಾವು ಕಾರ್ ನಿಲ್ಸೋಕೆ ಇಲ್ಲಿ ನಿಲ್ಲಿಸಿ ಅಲ್ಲಿ ನಿಲ್ಲಿಸಿ ಅಂತಂದು ತಮ್ಮ ಹತ್ರ ಕಾಯಿ ತೊಗೋಬೇಕಂತಂದು ಇಲ್ಲೇ ಬರ್ರಿ ಅಂತಂದು ಕಾಯಿ ಕೊಡ್ತಿರ್ತಾರೆ. ಪಾಪ ಅವರು ಬಿಸಿಲಲ್ಲಿ ಕೂಡಿರ್ತಾರಲ್ಲ. ಇಲ್ಲಿ ಹೂವಿನಾರನೂ ತೊಗೊತಾರೆ, 10 ರೂಪೀಸ್ ಹೂವಿನಾರ ನೋಡಿ ಅದು. ಆಮೇಲೆ ಒಳಗಡೆ ಹೋಗ್ತಿದ್ದೀವಿ ನಾವು. ಸಾರಿ, ನಾನು ಫೋನ್ ಉಲ್ಟಾ ಹಿಡ್ಕೊಂಡು ರೆಕಾರ್ಡ್ ಮಾಡಿದ್ದೀನಿ. ಯಾಕಂದ್ರೆ ರೆಕಾರ್ಡ್ ಮಾಡೋಕ್ಕೆ ಯಾರೂ ಇರಲಿಲ್ಲ. ಒಂದು ಕೈಯಲ್ಲಿ ಮಗು, ಒಂದು ಕೈಯಲ್ಲಿ ಫೋನ್, ಆಮೇಲೆ ಕಾಯಿ ಎಲ್ಲ ಹಿಡ್ಕೊಂಡಿದ್ದೆ. ಹಾಗಾಗಿ ಆ ಥರ ವಿಡಿಯೋ ಮಾಡಿದ್ದೀನಿ. ಇಲ್ಲಿ ಟೆಂಪಲ್ ಈ ದೇವಸ್ಥಾನ ಫೇಮಸ್ ಏನಂತಂದರೆ, ವಿಶೇಷ ಏನಂತಂದರೆ, ಇಲ್ಲಿ ಏನಾದರೂ ಬೇಡ್ಕೊಂಡಿರೋದು ಮನಸ್ಸಲ್ಲಿ ಹಿಂಗಾಗಬೇಕು ಅಂತ ಇದ್ದರೆ ಇಲ್ಲಿ ಬಂದು ಬೇಡ್ಕೊಂಡು, ಮನಸ್ಸಲ್ಲಿರೋದು ಬೇಡ್ಕೊಂಡು ಒಂದು ಕಾಯಿನ ಕಟ್ಟಿ ಈ ಥರ ನೋಡಿ ಇಲ್ಲಿ ತೋರಿಸ್ತಿದ್ದೀನಲ್ಲ ನಾನು, ಈ ಥರ ಕಟ್ಟಿ ಹೋಗ್ತಾರೆ ಈ ಅಮ್ಮನ ದೇವಸ್ಥಾನದಲ್ಲಿ. ಆ ಥರ ಕಟ್ಟಿ ಹೋದ್ರೆ ಮನಸ್ಸಲ್ಲಿರೋದು ಬೇಡಿಕೆ ಈಡೇರಿಸ್ಕೊಂತಂದು ನನಗಂತೂ ನಂಬಿಕೆ ಇದೆ. ಯಾಕಂದರೆ ಭಾಳ ಪವರ್ಫುಲ್ ದೇವಸ್ಥಾನ ಅಮ್ಮ ಇಟ್ಟಿಗೆ ಭೀಮಮ್ಮ ಅಂತಂದು. ನೀವು ಯಾವಾಗಾದರೂ ಬಂದರೆ ಹೋಗಿ ಬನ್ನಿ. ಇಲ್ಲಿ ನನ್ನ ಮಗನ ಕೊಟ್ಟಿದ್ದೀನಿ ಅಲ್ಲಿ ಇಟ್ಟಿಗೆ ಭೀಮಮ್ಮನ ಹತ್ರ ನೋಡಿ. ಆ ಥರ ಮಗುನ ಮುಟ್ಟಿಸ್ಕೊಡ್ತಾರೆ ದೇವಸ್ಥಾನಕ್ಕೆ ಹೋದಲ್ಲಿ ಚಿಕ್ಕ ಮಕ್ಕಳನ್ನ. ನನಗೆ ಈ ಚಿಕ್ಕ ಮಗು ಇರೋದ್ರಿಂದ ನನ್ನ ಪಾಪ ಜಲ್ದಿ ಮುಂದೆ ಬಿಟ್ಟಿದ್ದಾರೆ. ಲೈನಲ್ಲಿ ನಾನು ನಿಂತ್ಕೊಂಡಿಲ್ಲ, ಯಾಕಂದರೆ ಚಿಕ್ಕ ಮಕ್ಕಳು ಪಾಪ ಎಷ್ಟು ಲೈನಲ್ಲಿ ನಿಂತ್ಕೊಂಡು ಅಳುತ್ತಿರ್ತವೆ ಈ ಬ್ಯಾಸಿಗೆಗ. ನೋಡಿ ಅಲ್ಲಿ ತೊಟ್ಲಕ್ಕೂ ಕಟ್ಟಿದ್ದಾರೆ ನೋಡಿ. ಮಕ್ಕಳು ಇಲ್ದೋರಾತು, ಮಕ್ಕಳಾಗಬೇಕು, ಗಂಡಾಗಬೇಕು, ಹೆಣ್ಣಾಗಬೇಕು ಅನ್ನೋರು ಎಲ್ಲರೂ ಬಂದು ಇಲ್ಲಿ ಭಾಳ ಕಾಯಿ ಕಟ್ಟಿ ಹೋಗ್ತಿರ್ತಾರೆ. ಎಲ್ಲರಿಗೂ ಆಸೆ ಏನೇ ಇದ್ರೂ ಐತೆ ಅಮ್ಮ ನೆರವೇರಿಸ್ತಾಳೆ. ತುಂಬ ಚೆನ್ನಾಗಿದೆ ದೇವಸ್ಥಾನ, ಹೋಗಿ ಬನ್ನಿ ನೀವು. ಇಟ್ಟಿಗೆ ಭೀಮಾಂಬಿಕಾ ದೇವಸ್ಥಾನ. ಇಲ್ಲಿ ನಾನು ಮತ್ತೆ ಪೂಜೆ ಮುಗಿಸ್ಕೊಂಡು ವಾಪಸ್ ಹೋಗ್ತಿದ್ದೀನಿ. ಬಂತು ನೋಡಿ, ಇಲ್ಲಿ ಇದು ಬಂದು ಊಟದ ವ್ಯವಸ್ಥೆ ಇಲ್ಲೇ ಇರುತ್ತೆ. ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡ್ಮೇಲೆ ಇಲ್ಲಿ ಬಂದಿದ್ದೀವಿ ನಾವು.
ಊಟ ಮಾಡೋದಕ್ಕಂತಂದರೆ ಇಲ್ಲಿ ಪಾಳೆ ನಿಂತಿದೆ, ಲೈನ್ ನಿಂತಿದೆ. ನೋಡಿ ಎಷ್ಟು ಜನ ಬಂದಿದ್ದಾರೆ, ಎಷ್ಟೆಲ್ಲ ನಂಬಿಕೆ ಅದು ಅಷ್ಟೇ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಆಮೇಲೆ ಇಲ್ಲಿ ಊಟ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಕೆಳಗೆ ಕೂತ್ಕೊಂಡು ಊಟ ಮಾಡಿಬಿಡ್ತಾರೆ ತಗೊಂಡು. ಆಮೇಲೆ ನಮ್ಮ ಮನೆಯವರು ನೀನು ಎತ್ತಿಗೋ ಪಾಪನ ನಾನು ತೊಗೊಂಬರ್ತೀನಿ ಅಂತಂತಂದರು. ಅಲ್ಲಿ ನಮ್ಮ ಮನೆಯವರು ಯಾಕಂದರೆ ಇಲ್ಲಿ ಪ್ರಸಾದಕ್ಕೋಸ್ಕರ ತಿಳಿದಷ್ಟು 100 ರೂಪೀಸ್ ಆಯಿತು, ಎಷ್ಟಾದ್ರು ನಿಮ್ಮ ಇಷ್ಟ ಅದು. ಆದರೆ ಅವರು 100 ಕಟ್ಟಿಸ್ಕೊತಾರೆ, ನಾವು 100 ಕಟ್ಟಿಗೆ ಬಂದಿದ್ದೀವಿ. ಅಲ್ಲಿ ನಿಮಗೆ ಡೇಕ್ಸ್ಗಳು ಕಾಣ್ತಿದೆಯಲ್ಲ, ಅದ್ರ ತುಂಬೆಲ್ಲ ಮಾಡಿರ್ತಾರೆ, ಕಟಂಬಲಿ ಸಾಂಬಾರು. ಇಲ್ಲಿ ನಾವು ತೊಗೊಂಬಂದಿದ್ದೀವಿ ನೋಡಿ, ಈ ಥರ ನುಚ್ಚು ಕಟಂಬಲಿ ಸಾರು ಅಂತಾರೆ. ಇಲ್ಲಿ ಬಜ್ಜಿನೂ ಬಂದಿದ್ದು, ಬಜ್ಜಿ ತೊಗೊಂಡಿದ್ದೀವಿ. ಈ ನುಚ್ಚು ಅಂತಾರೆ, ಸೌಂಟಿ ಅಂತಾರೆ, ಕಟಂಬಲಿ ಅಂತಾರೆ. ನಾವು ಊಟ ಮಾಡಿದ್ವಿ, ಚೆನ್ನಾಗಿದೆ. ಆಮೇಲೆ ಇಲ್ಲಿ ಬಂದು ನಮ್ಮ ಮನೆಯವರು ಪಾನ್ ಕಟ್ಟಿಸ್ತಿದ್ದಾರೆ. ನನ್ನ ಮಗ ಅಲ್ಲಿ ಆಡ್ತಿದ್ದಾನೆ ನೋಡಿ. ನಾನು ಸ್ವೀಟ್ ತೊಗೊಂಡಿದ್ದೀನಿ, ಆದರೂ ಒಂದು ಲೆಕ್ಕಕ್ಕಿತ್ತು, ಅಷ್ಟೇನು ಚೆನ್ನಾಗಿದ್ದಿಲ್ಲ ಪಾನ್. ದೇವಸ್ಥಾನ ಎಲ್ಲ ಪೂಜೆ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ನಾವು ಮತ್ತೆ ವಾಪಸ್ ಹೋಗ್ತಿದ್ದೀವಿ ಮನೆಗೆ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ನೀವು ಬಂದರೆ ಕಂಪಲ್ಸರಿ ದೇವಸ್ಥಾನ ನೋಡಿಕೊಂಡು ಹೋಗಿ. ನಿಮಗೆ ನಾವು ಮನೆಗೆ ವಾಪಸ್ ಬಂದಿದ್ದೀವಿ ನೋಡಿ. ಸುಸ್ತಾಗಿಬಿಟ್ಟಿದೆ ಮನೆಗೆ. ಹುಡುಗರನ್ನ ಎಲ್ಲಾರ ಕರ್ಕೊಂಡೋದ್ರೆ ತುಂಬಾ ಸುಸ್ತಾಗುತ್ತೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತಿನ ದಿನ ಈ ಥರ ಮುಗಿದಿದೆ.